नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। Want your business to shine on the big screen? Advertise with India's biggest superstars and give your brand your perfect impact. आज पूरे कर्नाटक में पिक्चर रिलीज हुए। यहाँ बीजापुर में तो चारों शो फुल है। अब हमें भी आए थे देखने, फुल है। जहाँ को अंदर बैठ को आए तुम्हें बुलाई कर बाहर आए। ये अच्छा पिक्चर चलन देकर को हमें ये दुआ करते हैं और एक 360 दिन भी चलन देकर को हमें दुआ करते हैं। कन्नड़ा फिल्म इंडस्ट्री धीरे धीरे उनका प्रभाव कम हो रहा है, उसके वास्ते थिएटर्स बंद हो रहे हैं, आप क्या कहना चाहेंगे? इसके वास्ते हमें पूरे सभ्य मिला को कन्नड़ पिक्चर ही देखने आए। हमें सब कन्नड़ पिक्चर ही देखते हैं। एक कन्नड़ पिक्चर सब भी देखन दे। ये कन्नड़ है, कर्नाटक है, हमें कर्नाटक में कन्नड़ पिक्चर देखना। कन्नड़ पिक्चर बहुत सभ्य मिला को देखना है। जाहिद खान की कन्नड़ा फिल्म कल्ट आज पूरे कर्नाटक में रिलीज हुई है। कन्नड़ा पिक्चर्स को आज बढ़ावा देने के लिए हमारे अब्दुल हमीद मुशर्रफ साहब और हमारे तमाम लीडरान आज यहाँ पर इसको
सारे लोगों को प्रोत्साहन के करते हुए हमको कन्नड़ फिल्म आज कर्नाटक में बचाना है। इसके तहत हम लोग यहाँ पर आए, आकर देखे तो पूरा थिएटर यहाँ पर हाउसफुल हो चुका है। मैं कहना चाहता हूँ तमाम कर्नाटक के आवाम से कि ये फिल्म आप देखें, इसका लुत्फ उठाए। बेहतरीन पिक्चर आज यहाँ पर आई है। मैं उनको मुबारकबाद पेश करना चाहता हूँ, जो कल्ट पिक्चर के तमाम हीरो हीरोइन और उनके डायरेक्टर्स को, जो आज ये फिल्म आने वाले दिनों में बहुत बढ़िया चलने वाली है। मैं ऐसी उम्मीद करता हूँ। ಇವತ್ತು ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಅವರ ಮಗ ಒಂದು ಕಲ್ಟ್ ಅನ್ನೋ ಪಿಕ್ಚರ್ ಅನ್ನ ಅವರು ತೆಗೆದಿದ್ದಾರೆ. ಕರ್ನಾಟಕದಂತ ಇವತ್ತಿನ ದಿನ ಅದು ಬಿಡುಗಡೆ ಆಗಿದೆ. ಆದ ಕಾರಣ ಎಲ್ಲಾ ಕನ್ನಡಿಗರು, ಕನ್ನಡ ಮನಸ್ಸಿರೋರು, ಕನ್ನಡನೆಲ್ಲ ಜನ ಉಳಿಸ್ಬೇಕನ್ನೋರು ಎಲ್ಲರೂ ಕೂಡ ಈ ಒಂದು ಪಿಕ್ಚರ್ ಅನ್ನ ನೋಡಿ ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ಒಂದೆರಡು ಮಾತು ಮುಗಿಸ್ತೀನಿ. ರಮೀಜಾ ನದಾಪುರ್, ವಿಜಯಪುರ ಜಿಲ್ಲೆ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತು ವಿಜಯಪುರ ನಗರದಲ್ಲಿ ಜಹೀದ್ ಖಾನ್ ಅವ್ರದ ಮೊದಲ ಚಿತ್ರ, ಮೊದಲ ಶೋ ಬಿಡುಗಡೆ ಆಗಿದೆ. ಅತಿ ವಿಜೃಂಭಣೆಯಿಂದ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ನೇತೃತ್ವದ ತಂಡ ಇವತ್ತು ಅತಿ ವಿಜೃಂಭಣೆಯ ಉದ್ಘಾಟನೆ ಒಂದು ಚಾಲನೆಯನ್ನು ಕೊಡ್ತು. ಮತ್ತು ಇವತ್ತು ನಾನು ಕರ್ನಾಟಕ ಜನತೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾಕಂದ್ರೆ ನಾವು ನಮ್ಮವ್ರನ್ನ ಮೊದಲು ಬೆಳೆಸಬೇಕು. ಹಾಗಾಗಿ ಇಡೀ ಕರ್ನಾಟಕ ಜನತೆ ಎಲ್ಲರೂ ಒಬ್ಬರು ಮಿಸ್ ಮಾಡಲಾರ್ದ ಈ ಸಿನಿಮಾ ನೋಡಬೇಕು. ಮತ್ತು ನಮ್ಮವರಾದ ಜಹೀದ್ ಖಾನ್ ಅವ್ರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇಲ್ಲಿ ವಿಜಯಪುರ ನಗರದಲ್ಲಿ ಕೂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರ ಒಂದು ಟೀಮ್ ಬಂದು ಇವತ್ತು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಚಾಲನೆಯನ್ನು ಕೊಟ್ಟಿದ. ಇದೇ ರೀತಿ ವಿಜಯಪುರ ನಗರದವ್ರಿಗೂ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಒಬ್ಬರು ಮಿಸ್ ಮಾಡಲಾರ್ದ, ಒಬ್ಬರು ತಪ್ಪಿಸ್ಲಾರ್ದ ಎಲ್ಲರೂ ಸಿನಿಮಾ ನೋಡಿ ನಮ್ಮ ಜಹೀದ್ ಖಾನ್ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಕ್ಕೆ. ಸರ್, ಇವತ್ತು ಫಸ್ಟ್ ಶೋ ನೀವು ಎಲ್ಲ ನೋಡ್ತಿರ್ಬೋದು, ಬಹಳ ಜನ ಬಂದಿದ್ದಾರೆ, ಬಹಳ ಹೌಸ್ಫುಲ್ ಆಗೈತಿ. ಇವತ್ತಿನ 4 ಶೋ ಆಲ್ರೆಡಿ ಬುಕ್ ಆಗಿದಾವೆ. ಇವತ್ತು 4 ಶೋ ಏನಿದ್ದು ಇವತ್ತು ವಿಜಯಪುರ ನಗರದಲ್ಲಿ ನಡೆಯುವಂತ 4 ಶೋ ಆಲ್ರೆಡಿ ಬುಕ್ ಆಗಿದಾವ. ಇದು ಅತಿ ಹೆಚ್ಚಿನ ದಿವಸ ನಾವು ಓಡ್ತದ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸರ್, ಇವತ್ತು ನೀವು ನೋಡ್ಬೋದು, ಯಾಕಂದ್ರೆ ನಮ್ಮವ್ರಂತ ಭಾವನೆ ಇದ್ದೇ ಇರ್ತೈತಿ. ಹಂಗೆ ಜಹೀದ್ ಖಾನ್ ಅವ್ರಿಗೂ ಕೂಡ ನಮ್ಮವ್ರಂತ ಭಾವನೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾರ. ಮತ್ತು ಕನ್ನಡ ಚಿತ್ರಗಳು ಬಹಳಷ್ಟು ಕಡಿಮೆ ಆಗಾಕತ್ತಾವ. ಕನ್ನಡಿಗರ ಪ್ರೋತ್ಸಾಹ ಕಡಿಮೆ ಆಗಾಕತ್ತೈತಿ, ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಭಾಷೆ ಚಿತ್ರಗಳು ನೋಡಾಕತ್ತೀವಿ. ಅದಕ್ಕೆ ಇವತ್ತು ಜಹೀದ್ ಖಾನ್ ಅವರಿಂದ ಒಂದು ಪ್ರಾರಂಭವಾಗಲಿ, ನಮ್ಮ ರಾಜ್ಯದ ಸಿನಿಮಾ, ನಮ್ಮವರ ಸಿನಿಮಾ ನಾವು ನೋಡಿ ನಮ್ಮವರಿಗೆ ನಾವು ಪ್ರೋತ್ಸಾಹ ಕೊಡೋಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ವಿದ್ಯಾರಾಣಿ ತುಗ್ಗಾಳ್. ಇವತ್ತು ವಿಜಯಪುರ ಒಂದು ಡ್ರೀಮ್ ಲ್ಯಾಂಡ್ ಥಿಯೇಟರ್ ನಲ್ಲಿ, ಟಾಕೀಸ್ ನಲ್ಲಿ ಇವತ್ತು ನಮ್ಮ ಏನು ಮುಷ್ರಿಫ್ ಸರ್ ಅವರು ಇವತ್ತು ಎಲ್ಲಾ ಒಂದು ನಮ್ಮ ಕಾರ್ಯಕರ್ತರೊಂದಿಗೆ ಇವತ್ತು ಏನು ಕಲ್ಟ್ ಮೂವಿನ ಇವತ್ತು ನೋಡ್ಲಿಕ್ಕೆ ಬಂದಿದ್ದಾರೆ. ಈ ಒಂದು ಮೂವಿನ ನಾವು ಆಲ್ರೆಡಿ ಇದ್ರದ್ದು ಟ್ರೈಲರ್ ನೋಡಿದೀವಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲಿ ಇಷ್ಟೊಂದು ಜನರು ನೋಡಿದ್ರ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಉಳಿಸ್ಬೇಕಾಗಿದೆ. ಯಾಕಂದ್ರೆ ಎಲ್ಲರೂ ಮೊಬೈಲ್ ಅಲ್ಲೇ ನೋಡೋದು, ಆಮೇಲೆ ಮನೆಯಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡೋದು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಚಿತ್ರ ನಟರಿಗೆ ಒಂದು ಬೆಂಬಲನ ಕೊಡ್ಬೇಕಾಗಿದೆ. ನಾನು ಕಲ್ಟ್ ಮೂವಿಗೆ ನಾನು ಇವತ್ತು ಈ ರಾಜ್ಯದ ಸಚಿವರಾದ ಶ್ರೀ ಜಮೀರ್ ಅಹಮದ್ ಅವರ ಪುತ್ರರಾದ ಜಹೀದ್ ಖಾನ್ ಅವ್ರ ಮಗನ ಪಿಕ್ಚರ್ ಏನು ರಿಲೀಸ್ ಆಗ್ಯದ, ಇದು ರಾಜ್ಯಾದ್ಯಂತ ಇದು ಎಲ್ಲ ಥಿಯೇಟರ್ದಲ್ಲಿ ಒಂದು 100 ವರ್ಷ ಉಳಿಲಿ ಅಂತೇಳಿ ನಾನು ಈ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಶುಭ ಹಾರೈಸ್ತೀನಿ. ಯಾಕಂತಂದ್ರೆ ಇವತ್ತಿನ ಈ ಕನ್ನಡ ಪಿಕ್ಚರ್ ಎಂಬುದು ಟೋಟಲಿ ಎಲ್ಲ ಟಿವಿ ಮಾಧ್ಯಮ, ಮೊಬೈಲು ಅವು ಇವು ಎಲ್ಲ ಬಂದು ಪೂರ್ತಿ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಈ ಒಳ್ಳೆ ಒಂದು ಈ ಪಿಕ್ಚರ್ ಜನ ನೋಡೋದ್ರಿಂದ ಒಳ್ಳೆ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗಲಿ, ಒಂದು ಒಳ್ಳೆ ಸಂದೇಶ ಹೋಗಲಿ, ಆಮೇಲೆ ಒಂದು ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತೇಳಿ ಅದನ್ನ ಶುಭ ಹಾರೈಸ್ತೀನಿ. ರೂಪ್ ಸಿಂಗ್ ನೋಡೋಣ. अब तक के लिए बस इतना ही, फिर मिलते हैं एक ऐसी ही बड़ी खबर के साथ. तब तक के लिए नमस्कार और देखते रहिए टीवी 22 न्यूज. अगर आपको वीडियो पसंद आई हो तो लाइक करिए व शेयर करिए. ऐसे लेटेस्ट अपडेट पाने के लिए बेल आइकन को प्रेस करना ना भूलें. अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें. धन्यवाद.